ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೆರಿ ಕ್ರಿಸ್ಮಸ್. ಎಲ್ಲರಿಗೂ ನಿಮ್ಮ ವಿಶಸ್ ಏನಿದೆ ಅದನ್ನ ಸಕ್ಸಸ್ಫುಲ್ ಆಗ್ಲಿ, ನಿಮ್ಮ ಗೋಲ್ ರೀಚ್ ಆಗ್ಲಿ ಅಂತ ಹೇಳ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ಏಂಜಲ್ ನಂಬರ್ಸ್ 111 ಏಂಜಲ್ ನಂಬರ್ ನನಗೆ ಇವತ್ತು ಮಾಡೋ ಟ್ಯಾರೋ ರಿಚುವಲ್ಸ್ ಅಲ್ಲಿ ಕಾಣಿಸಿದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ? ನೀವು ನಿಮ್ಮ ಪಾರ್ಟ್ನರ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ? ರಿಲೇಶನ್ಶಿಪ್ ಅಲ್ಲಿ ವೇಟಿಂಗ್ ಅಲ್ಲಿ ನೀವು ಇದ್ರೆ, ನಿಮ್ಮ ಪಾರ್ಟ್ನರ್ ಬರಲಿಕ್ಕೆಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ, ಕಮ್ಯುನಿಕೇಶನ್ ಎನರ್ಜಿ ಆಕ್ಟಿವೇಟ್ ಆಗಿದೆಯಾ? ಯಾರೋ ಒಬ್ರು ನಿಮ್ಮ ಹತ್ರ ಮತ್ತೆ ಬರೋ ಯೋಚನೆ ಮಾಡ್ತಾ ಇದ್ದಾರಾ? ಟೆಕ್ಸ್ಟ್, ಕಾಲ್, ಮೆಸೇಜ್ ಎನರ್ಜಿ ಸ್ಟ್ರಾಂಗ್ ಆಗಿ ಆಗಿದೆಯಾ? ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡೋದು ನಿಲ್ಲಿಸ್ತಾ ಇಲ್ಲ. ಸೊ ಅವರು ವಾಂಟೆಡ್ಲಿ ನಿಮ್ಮನ್ನ ಬೇಕು ಬೇಕು ಅಂತ ಅವರು ಮನ್ಸು ಅನ್ನಿಸ್ತಾ ಇದೆ. ನೀವು ಕೇಳ್ಬೇಕಾಗಿರೋ ಮೆಸೇಜ್ ಇದು. ಯೂನಿವರ್ಸ್ ಟೈಮಿಂಗ್ ಪರ್ಫೆಕ್ಟ್ ಇದೆ ಅಂತ ಹೇಳ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇದು ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ಈ ರೀಡಿಂಗ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ. ಚಾರ್ಜಸ್ 199 ರುಪೀಸ್ ಆಗಿರುತ್ತೆ. ಈ ಮಂತ್ ಎಂಡ್ ವರ್ಗೂ ಈ ಆಫರ್ ಇರುತ್ತೆ. ಲೆಟ್ಸ್ ಸಿ. ನಿಮಗೆ ಈ ಟ್ಯಾರೋ ರಿಚುವಲ್ ಅಲ್ಲಿ ಈ ಮೆಸೇಜ್ ಬಂದಿದೆ ಅಂತ ಹೇಳಿದೆ. ಇವಾಗ ನಿಮ್ಮ ಟ್ಯಾರೋ ರೀಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ? ಈ 1111 ಏಂಜಲ್ ನಂಬರ್ ನಿಮ್ಗೂ ಕನೆಕ್ಟ್ ಆಗಿದ್ಯಾ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಮೊದಲಿಗೆ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಟೂ ಆಫ್ ವಾನ್ಸ್ ಬರ್ತಾ ಇದೆ ಅಂಡ್ ಹೆರ್ಮೆಟ್ ಕಾರ್ಡ್ ಬಂದಿದೆ. And one more card, Wheel of Fortune, and one more card, Hierophant ಬಂದಿದೆ. ಲೆಟ್ ಮಿ ರಿಅರೇಂಜ್. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಜೊತೆ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ 1111 ಸೈನ್ ನ ಇಗ್ನೋರ್ ಮಾಡೋದು ಬೇಡ. ನೀವು ಏನ್ ಅನ್ಕೊಂಡಿದ್ದೀರಾ, ಏನ್ ಆಗ್ಬೇಕು ಅಂತ ಇದೆ, ಖಂಡಿತ ಅದು ಸಕ್ಸಸ್ ಆಗುತ್ತೆ. ರೀಚ್ ಔಟ್ ಆಗ್ತಾರೆ ನಿಮ್ಮ ಪಾರ್ಟ್ನರ್. ಮೇಜರ್ಲಿ ನಾವು ಈ ಟಾಪಿಕ್ ನ ರಿಲೇಶನ್ಶಿಪ್ ಅಲ್ಲಿ ಮಾತಾಡೋದ್ರಿಂದ ಈ ಸೈಡ್ ನ ಇಗ್ನೋರ್ ಮಾಡಿ. ಈ ಕಾರ್ಡ್ಸ್ ನ ಇಲ್ಲಿ ಏನ್ ಪುಲ್ ಮಾಡಿದೀವಿ, ಡೆತ್ ಕಾರ್ಡ್ ಆಗಿರ್ಬೋದು, ಟೂ ಆಫ್ ವಾನ್ಸ್ ಆಗಿರ್ಬೋದು, ಹೆರ್ಮೆಟ್ ಆಗಿರ್ಬೋದು, ವೀಲ್ ಆಫ್ ಫಾರ್ಚೂನ್ ಆಗಿರ್ಬೋದು, ರೆಪೆಂಟ್ ಆಗಿರ್ಬೋದು, ಈ ಕಾರ್ಡ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಏನೆಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ನಿಮ್ಗೆ ಮ್ಯಾಚ್ ಆಗ್ತಾ ಇದೆಯಾ, ಏನಾದ್ರೂ ಚೇಂಜಸ್ ಆಗ್ತಿದ್ಯಾ ಅಂತ ನಾವು ತಿಳ್ಕೊಳ್ಳೋ ಮೊದಲಿಗೆ ಇಲ್ಲಿ ನೋಡ್ಬೋದು ನೀವು ಡೆತ್ ಕಾರ್ಡ್ ಅಂತ ಬಂದಿದೆ. ಡೆತ್ ಕಾರ್ಡ್ ಅಂದಿದ ತಕ್ಷಣ ಇಲ್ಲಿ ಏನೋ ಒಂದು ಡೆತ್ ಆಗಿದೆ ಅಂತ ಅಲ್ಲ. ಇಷ್ಟ ದಿನ ನೀವು ಏನೆಲ್ಲ ಅನುಭವಿಸ್ತಾ ಇದ್ರಿ, ಏನೆಲ್ಲ ಫೇಸಸ್ ನ ನೋಡಿದ್ರಿ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಎಷ್ಟೊಂದು ಪಾಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತೀರಾ. ಡೆತ್ ಅಂದ್ರೆ ಇಟ್ಸ್ ಅನ್ ಎಂಡ್ ಆಗಿ ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಸೈಲೆನ್ಸ್ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಅವಾಯ್ಡೆನ್ಸ್ ಇರ್ಬೋದು, ಫಿಯರ್ ಇರ್ಬೋದು, ಎಲ್ಲವೂ ಎಂಡ್ ಆಗಿ ಓಲ್ಡ್ ವರ್ಷನ್ ನ ಎಂಡ್ ಮಾಡಿಕೊಂಡು ಅವರು ಬ್ರೇಕ್ ಮಾಡಿ ಈ ಡಿಸ್ಟೆನ್ಸ್ ನ ಎಲ್ಲ ನೆಸೆಸರಿ ಎಂಡಿಂಗ್ಸ್ ನ ಬ್ರೇಕ್ ಮಾಡಿ ಹಾನೆಸ್ಟ್ ಆಗಿ ಮತ್ತೆ ನಿಮ್ಮ ಜೊತೆ ಸೇರ್ತಾರೆ ಅನ್ನೋದು ಇದು ಒಂದು ಕಾರ್ಡ್ ರಿಫ್ಲೆಕ್ಷನ್ ಆಗಿರುತ್ತೆ. ನೀವು ಒಂದ್ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ಇನ್ ಕೇಸ್ ಇನ್ನ 2-3 ವೀಕ್ಸ್ ಅಲ್ಲಿ ನಿಮ್ಗೆ ಚೇಂಜಸ್ ಈ ತರ ಆಗ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ಈ ರೀಡಿಂಗ್ ನಿಮ್ಗೆ ರೆಸನೇಟ್ ಆಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಗೆ ನೋಡ್ತಾ ಇದ್ರೆ ಇಲ್ಲಿ ಟೂ ಆಫ್ ವಾನ್ಸ್ ಬಂದಿದೆ. ಟೂ ಆಫ್ ವಾನ್ಸ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ನಿಮ್ಗೆ ಇಲ್ಲಿ ಅಂದ್ರೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮೂವ್ ಏನ್ ತಗೋಬೇಕು ಅಂತ. ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಆಕ್ಷನ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಕ್ರಾಸ್ ರೋಡ್ಸ್ ಏನಾದ್ರೂ ಒಂದು ಬ್ಲಾಕೇಜಸ್ ರೋಡ್ಸ್ ಇದ್ರೆ ಅದನ್ನ ಕ್ರಾಸ್ ರೋಡ್ಸ್ ಮಾಡಿ ನಾನು ಡಿಫ್ರೆಂಟ್ ಆಗಿ ನನ್ನ ಫ್ಯೂಚರ್ಸ್ ನ ನಿಮ್ಮ ಜೊತೆ ಸೇರ್ಬೇಕು, ನಿಮ್ಮ ಜೊತೆ ಸೇರಿ ನಾನು ಒಂದು ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ಅದ್ರ ಜೊತೆ ಅವರು ಇಷ್ಟು ದಿವಸ ಒಂದು ಒಳ್ಳೆ ಟೈಮಿಂಗ್ ಆಗಿ ವೇಟ್ ಮಾಡ್ತಾ ಇದ್ರು, ಪ್ಲಾನ್ ಮಾಡ್ತಾ ಇದ್ರು ಏನನ್ನ ಹೇಳ್ಬೇಕು ಅಂತ. ನೀವು ವಂಡರ್ ಆಗ್ಬೋದು, ಅವರ ರೆಸ್ಪಾಂಡ್ ನೋಡಿ ಶಾಕ್ ಕೂಡ ಆಗ್ಬೋದು. ಬಟ್ ಇಲ್ಲಿ ಇಂಟೆನ್ಷನಲ್ ಎನರ್ಜಿ ಹೆಚ್ಚಾಗಿ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಇದು ಇಂಪಲ್ಸಿವ್ ಅಂತ ಏನು ಅನ್ನಿಸ್ತಾ ಇಲ್ಲ.
ಸಾರಿ. ಸೊ ಇಲ್ಲಿ ಥರ್ಡ್ ಕಾರ್ಡ್ ನೋಡ್ತಾ ಇರ್ಬೋದು ನೀವು. ಇನ್ನರ್ ರಿಯಲೈಸೇಷನ್ ಆಗಿರ್ಬೋದು, ಸೋಲ್ ಸರ್ಚಿಂಗ್ ಇಷ್ಟು ದಿನ ಅವರು ಮಾಡ್ತಾ ಇದ್ರು. ಇಲ್ಲಿ ಹೆರ್ಮಿಟ್ ಕಾರ್ಡ್ ಬಂದಿದೆ. ಸೊ ನಿಮ್ಗೆ ಏನಾದ್ರೂ ಈ ರೀಡಿಂಗ್ ಅಲ್ಲಿ ಕನ್ಫ್ಯೂಷನ್ಸ್ ಏನಾದ್ರು ಡೌಟ್ ಇದ್ರೆ, ಸೊ ಈ ಕಾರ್ಡ್ ನೇಮ್ಸ್ ನ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ಇದನ್ನ ನೀವು ಗೂಗಲ್ ಅಲ್ಲಿ ಹಾಕಿ ಈ ರಿಲೇಶನ್ಶಿಪ್ ಟಾಪಿಕ್ ಅಲ್ಲಿ ಈ ತರ ಕಾರ್ಡ್ಸ್ ಬಂದಿದೆ ಅಂತ ಚೆಕ್ ಮಾಡ್ಬೋದು. ನಿಮ್ಗೆ ಒಂದು ಕ್ಲಿಯರ್ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಇನ್ನರ್ ರಿಯಲೈಸೇಷನ್ ಆಗ್ತಾ ಇದೆ, ಸೋಲ್ ಸರ್ಚಿಂಗ್ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ನೀವೊಂದು ಒಳ್ಳೆ ಟೈಮ್‌ನ ಮುಂಚೆ ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋದಾಗಿರ್ಬೋದು, ಅದನ್ನ ಡೀಪ್ ಆಗಿ ರಿಫ್ಲೆಕ್ಟ್ ಮಾಡಿದ್ದಾರೆ. ಇಷ್ಟು ದಿವಸ ಸೈಲೆನ್ಸ್ ಅಲ್ಲಿದ್ರು ಕ್ಲಾರಿಟಿನ ಗೇನ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವ್ರಿಗೆ ಅರ್ಥ ಆಗ್ತಾ ಇದೆ ನೀವು ಎಷ್ಟು ಇಂಪಾರ್ಟೆಂಟ್ ಅವರ ಲೈಫಲ್ಲಿ ಅಂತ. ಒಂದು ಎಮೋಷನಲ್ ಮಿಸ್ಟೇಕ್‌ನ ಅವರು ಮಾಡಿದ್ದಾರೆ. ಅದನ್ನ ಸರಿಪಡಿಸ್ಕೋಬೇಕು. ನನಗೆ ಇದು ಜೀವನದಲ್ಲಿ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇಷ್ಟು ದಿವಸ ಅವರು ಒಂಥರ ಗೋಸ್ಟ್ ತರ ಸರ್ಚ್ ಮಾಡ್ತಾ ಇದ್ರು. ಒಂದು ಪೇದ ತರ ಒಂದು ಸೋಲ್ ಸರ್ಚಿಂಗ್ ಮಾಡ್ತಾ ಇದ್ರು. ಅದು ನೀವೇ ಅವರಿಗೆ ಸಿಗ್ಬೇಕಾಗಿರುವಂತ ಅಮೂಲ್ಯವಾದ ಒಂದು ವ್ಯಾಲ್ಯೂಬಲ್ ಪರ್ಸನ್ ಅಂತ ಅವರಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಅವರು ನಿಮ್ಮನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ನೀವು ತುಂಬಾ ವ್ಯಾಲ್ಯೂಬಲ್. ನಿಮ್ಮನ್ನ ಒಂದು ಡೀಪರ್ ಲೆವೆಲ್ ಅಲ್ಲಿ ನಿಮ್ಮನ್ನ ಅವರು ಪಡ್ಕೋಬೇಕು ಅನ್ನೋದು ಅವರ ಇಚ್ಛೆ ಕೂಡ ಆಗಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ನೋಡ್ಬೋದು. ವೀಲ್ ಆಫ್ ಫಾರ್ಚೂನ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಡಿವೈನ್ ಟೈಮಿಂಗ್ ಆಕ್ಟಿವೇಟ್ ಆಗಿದೆ. ಇದು ಒಂದು ಪವರ್ಫುಲ್ ಕಾರ್ಡ್ ಫಾರ್ ಕನ್ಫರ್ಮೇಶನ್ ಆಫ್ ಯೋರ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಫೇಟ್ ಯಾರಿದ್ದಾರೆ, ನಿಮ್ಮ ಜೀವನದ ಸಂಗಾತಿ ಯಾರಿದ್ದಾರೆ, ನಿಮ್ಮ ಜೀವನದಲ್ಲಿ ಯಾರು ಬರ್ಬೇಕು ಅಂತಿದ್ದಾರೆ, ಅವರು ಖಂಡಿತ ನಿಮ್ಮ ಜೊತೆ ಬರ್ತಾರೆ. ಸೊ ಇದು ಒಂದು ಟರ್ನಿಂಗ್ ಟು ಯೋರ್ ಫೇವರ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾನು ಅಲೈನ್ ಆಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ನೀವು ಇಷ್ಟು ದಿನ ಏನು ಸ್ಟಕ್ ಆಗಿದ್ರಿ, ಮೂವ್ ಆಗೋದಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಅನ್ಕೊಂಡಿದ್ರಿ, ಯೋಚನೆ ಬೇಡ. ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಸೇರ್ತಾರೆ. ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ಟೈಮಿಂಗ್ ನಿಮ್ಮ ದಾರಿಗೆ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ನಿಮ್ಮ ಫೇವರಬಲ್ ಆಗಿದೆ. ಕಮ್ಯುನಿಕೇಶನ್ ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಏರೋಪ್ಲೇನ್ ಕಾರ್ಡ್ ಬಂದಿದೆ, ಫಿಫ್ತ್ ಕಾರ್ಡ್. ಸೊ ಇಲ್ಲಿ ಏನಕ್ಕೆ ರೀಚ್ ಆಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್, ಏನಾದ್ರೂ ಸೀರಿಯಸ್ ಇಂಟೆನ್ಷನ್ಸ್ ಇದೆಯಾ? ಇಷ್ಟು ಎಲ್ಲ ಚೆನ್ನಾಗಿದೆ, ಎಲ್ಲ ದಾರಿ ನನ್ ಫೇವರಬಲ್ ಆಗಿದೆ, ಎನರ್ಜಿ ಪಾಸಿಟಿವ್ ಆಗಿದೆ, ಬಟ್ ಸ್ಟಿಲ್ ವೈ ಇಟ್ ಇಸ್ ನಾಟ್ ಹ್ಯಾಪ್ನಿಂಗ್ ಅಂತ ಕೇಳೋದಾದ್ರೆ, ಇಲ್ಲಿ ಯಾಕೆ ಕ್ಯಾಶುಯಲಿ ರೀಚ್ ಆಗ್ತಾ ಇಲ್ಲ, ಏನು ಎಷ್ಟು ಈಸಿಯಾಗಿ ಬರ್ತಾ ಇಲ್ಲ ಅಂದ್ರೆ ಎಲ್ಲ ಥಿಂಗ್ಸು ಒಂದು ಒಳ್ಳೆ ರೈಟ್ ಟೈಮ್ ಅಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಆನೆಸ್ಟ್ ಕಾನ್ವರ್ಸೇಷನ್ ನಿಮ್ಮ ಜೊತೆ ಮಾಡ್ಬೇಕು ಅಂತ ಇದ್ದಾರೆ. ಒಂದು ಎಮೋಷನಲ್ ರೆಸ್ಪಾನ್ಸಿಬಿಲಿಟಿನ ತಗೋಬೇಕು ಅಂತ ಇದ್ದಾರೆ. ಸ್ಟೆಬಿಲಿಟಿನ ನೋಡ್ತಾ ಇದ್ದಾರೆ. ಕಮಿಟ್ಮೆಂಟ್, ಇದು ಒಂದು ಲಾಂಗ್ ಟರ್ಮ್ ಅಲೈನ್ಮೆಂಟ್ ಆಗಿ ತಿರುಗ್ಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಮೋರ್ ಮೆಚೂರ್ ಇಂದ, ರೆಸ್ಪೆಕ್ಟ್ ಇಂದ. ಮುಂಚೆ ಎಷ್ಟು ರೆಸ್ಪೆಕ್ಟ್ ಅನ್ನೋದು ಇತ್ತು ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಮೆಚುರಿಟಿಯಿಂದ ಡಿಸಿಷನ್ ತಗೋಬೇಕು, ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮನ್ನ ನೋಡ್ಬೇಕು ಅನ್ನೋದು ಇಲ್ಲಿ ಆಗಿದೆ. ಸೊ ಫೈನಲ್ ಮೆಸೇಜ್, ಡಿವೈನ್ ಮೆಸೇಜ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು 1111 ಏಂಜಲ್ ನಂಬರ್ ಕನ್ಫರ್ಮೇಶನ್ ಸಿಗ್ತಾ ಇದೆ. ಈ ಸ್ಪ್ರೆಡ್ ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇದೆ, ಒಂದು ಒಳ್ಳೆ ಮೆಸೇಜ್ ನ ಕೊಡ್ತಾ ಇದೆ. ಸೊ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ ರೀಚ್ ಮಾಡೋದು ಖಂಡಿತ ಇಟ್ಸ್ ಎಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವೇನಾದ್ರೂ ಗೋಲ್ಸ್ ನ ಇಟ್ಕೊಂಡಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ರಿಲೇಶನ್ಶಿಪ್ ಜೊತೆ, ಅದು ನೆಕ್ಸ್ಟ್ ನಿಮ್ಗೆ ಖಂಡಿತ ಅದು ಒಂದು ಶ್ಯೂರ್ ಆಗಿ ನಿಮ್ಗೆ ಆ ಗೋಲ್ ನ ನೀವು ರೀಚ್ ಮಾಡ್ತೀರಾ, ಸಕ್ಸಸ್ ಆಗ್ತೀರಾ. ಈ ಸೈಕಲ್, ನೀವು ಇಷ್ಟು ದಿವಸ ಏನು ಟೆಂಪ್ರರಿ ಸೈಕಲ್ ನ ನೀವು ಇಟ್ಕೊಂಡಿದ್ರಿ ಅದು ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ನೀವು ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ರಿ, ನಿಮ್ಮ ಪಾರ್ಟ್ನರ್ ಏನ್ ಪ್ಲಾನ್ ಮಾಡ್ತಾ ಇದಾರೆ ಎಲ್ಲ ಸಕ್ಸಸ್ ಆಗುತ್ತೆ. ನೀವು ಕ್ಲಾರಿಟಿನ ಗೇನ್ ಮಾಡಿದೀರಾ. ಇದ್ರ ಜೊತೆಗೆ ಫೇಟ್ ತುಂಬಾ ಆಕ್ಟಿವೇಟ್ ಆಗಿದೆ. ಸೊ ನಿಮ್ಮ ಇಂಟೆನ್ಷನ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇಂಟೆನ್ಷನ್ಸ್ ಇರ್ಬೋದು, ಇದು ಸೀರಿಯಸ್ ಆಗಿ ಇದೆ. ಸೊ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಸ್ಟೆಪ್ ತಗೊಳ್ತೀರಾ ಅಂತ ಹೇಳ್ಬೋದು. ಸೊ ಅವರು ನಿಮ್ಮನ್ನ ರೀಚ್ ಆದಾಗ ನೀವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಒಂದು ರ್ಯಾಂಡಮ್ ಸೈನ್ ಅಲ್ಲ, ಇಟ್ಸ್ 1111. ಇದು ಕನ್ಫರ್ಮೇಶನ್ ಸೈನ್. ಸೊ ಕಾಂಟ್ಯಾಕ್ಟ್ ಅಲೈನ್ ಆಗಿದೆ, ತುಂಬಾ ಮೀನಿಂಗ್ಫುಲ್ ಆಗಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ
ಖಂಡಿತ ರೀಚ್ ಆಗ್ತಾರೆ. ಸೊ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಗಿದೆಯೋ ದಯವಿಟ್ಟು ನಿಮ್ಮ ಫೀಡ್‌ಬ್ಯಾಕ್‌ನ ಕಮೆಂಟಲ್ಲಿ ತಿಳಿಸಿ. ಸೊ ರೆಸೊನೇಟ್ ಆದರೆ ಯೆಸ್ ಅಂತ ಟೈಪ್ ಮಾಡಿ. ಪರ್ಸನಲ್ ರೀಡಿಂಗ್‌ಗೆ ಸೊ ವಾಟ್ಸಪ್ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್‌ಪ್ಲೇ ಆಗಿದೆ ನಂಬರ್, ಯಾವ ನಂಬರ್‌ಗೆ ರೀಚ್ ಮಾಡಬೇಕು ಅಂತ. ಚಾರ್ಜಸ್ ₹199 ಆಗಿರುತ್ತೆ. ಇನ್ನು ಡೀಪ್ ಆಗಿ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗಬೇಕು ಅಂದರೆ ನಿಮಗೆ ಕ್ಯಾಂಡಲ್ ಸ್ಪೆಲ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.